ಸಿಕ್ಕ ಸೌಲಭ್ಯವನ್ನು ಒಳ್ಳೆಯದಕ್ಕೆ ಬಳಸಿಕೊಂಡಿದ್ದೇ ಹೌದಾಗಿದ್ದರೆ ಬಹುಶಃ ಅದೆಷ್ಟೋ ಐನ್‌ಸ್ಟೀನ್‌ಗಳು ನಮ್ಮ ನಡುವೆ ಇರುತ್ತಿದ್ದರೋ ಏನೋ ಗೊತ್ತಿಲ್ಲ. ಆದರೆ ಅದು ನಮಗೆ ಬೇಡವಾಗಿದೆ. ನಾವು ಸಿಕ್ಕ ಎಲ್ಲವನ್ನು ನೆಗೆಟಿವ್ ದೃಷ್ಟಿಯನ್ನಿಟ್ಟುಕೊಂಡೇ ಬಳಸಲಾರಂಭಿಸಿ ಬಿಡುತ್ತೇವೆ. ಹೀಗೆ ಇಂದಿನ ಹುಡುಗರು ಕೈಯಲ್ಲಿ ಸಿಕ್ಕು ಉಪಯೋಗ ಆಗುತ್ತಿರುವುದಕ್ಕಿಂತ ದುರುಪಯೋಗವಾಗುತ್ತಿರುವುದೇ ಹೆಚ್ಚು. ಅದರಲ್ಲಿ ಮೊದಲಿಗೆ ಬರುವುದೇ ಈ ಮೊಬೈಲು. ಎರಡನೆಯದು ಇಂಟರ್ನೆಟ್ಟು. ಇದ್ದಕ್ಕಿದ್ದಂತೆ ನಿಮ್ಮ ಮೊಬೈಲ್‌ಗೆ ಒಂದು ಕಾಲ್ ಬರುತ್ತದೆ. ಯಾವುದಿದು ಹೊಸ ನಂಬರು ಎಂದು ರಿಸೀವ್ ಮಾಡಿ ಹಲೋ ಎಂದರೆ ಯಾವುದೋ ಹುಡುಗನ ಅಪರಿಚಿತ ಧ್ವನಿ. ಅವನು ಸುಮ್ಮನೆ ಅವರಿದ್ದಾರಾ ಎನ್ನುತ್ತಾನೆ. ನೀವು ಇಲ್ಲ ಇದು ರಾಂಗ್ ನಂಬರ್ ಎಂದು ಹೇಳಿ ಕಟ್ ಮಾಡಿದರೆ ಮತ್ತೆ ನಿಮಗೆ ರಿಂಗ್ ಮಾಡುವ ಧೈರ್ಯ ಮಾಡುವುದಿಲ್ಲ. ಸಪೋಸ್ ನೀವು ಇಲ್ಲ ಎಂದು ಮೃದುವಾದ ಧ್ವನಿಯಲ್ಲಿ ಹೇಳಿ ಅವರು ಇನ್ನೇನು ಹೇಳುತ್ತಾರೆ ಎಂದು ಏನಾದರೂ ನಿರೀಕ್ಷಿಸಿದ್ದೀರಾ? ನಿಮ್ಮನ್ನು ಆ ಹುಡುಗ ತನ್ನ ಟ್ರ್ಯಾಕಿಗೆ ತೆಗೆದುಕೊಳ್ಳುತ್ತಾನೆ. ಇನ್ನೇನೂ ಬೇಡವಾದ ಸಮಾಚಾರಗಳನ್ನು ಮಾತನಾಡುತ್ತಲೇ ನಿಮಗೆ ಗೊತ್ತಾಗದಂತೆ ಮೊದಲೇ ಸ್ನೇಹ ಬೆಳೆಸಿಬಿಟ್ಟಿರುತ್ತಾನೆ. ಇಷ್ಟಕ್ಕೂ ಆ ಹುಡುಗನ ನಿಮ್ಮ ನಂಬರ್ ಸಿಕ್ಕಿದ್ದಾದರೂ ಹೇಗೆ? ಅದು ಹುಡುಗರ ಇನ್ನೊಂದು ಟ್ರಿಕ್ಸ್. ಅವರು ಯಾವುದೋ ಒಂದು ನಂಬರ್ನ ಇಟ್ಕೊಂಡು ಅದರ ಕೊನೆಯ 1 ಅಥವಾ 2 ನಂಬರ್ನ ಬದಲಿಸಿ ಕಾಲ್ ಮಾಡುತ್ತಾ ಹೋಗುತ್ತಾರೆ. ಹುಡುಗರ ಧ್ವನಿ ಆದರೆ ಬೇಗ ಕಟ್ ಮಾಡುತ್ತಾರೆ. ಅದೇ ಹುಡುಗಿಯ ಧ್ವನಿ ಕೇಳಿಸಿತಾ ಅಲ್ಲೇ ಸ್ನೇಹ ಬೆಳೆಸಲು ರಾಂಗ್ ನಂಬರ್ ಡಯಲ್ ಮಾಡಿದೆ ಸಾರಿ ಇದು ಯಾವ ಊರು ಎಂದು ಮಾತು ಮುಂದುವರಿಸಿ ನಂತರ ಮೆಸೇಜ್ ಮಾಡಿ ನಿಮ್ಮ ಹೆಸರು ತಿಳಿದುಕೊಳ್ಳಬಹುದಾ ಎಂದು ಕೇಳಿ ಹಾಗೆ ನಿಮ್ಮನ್ನು ನಡೆಸಿಕೊಂಡು ಹೋಗಿಬಿಡುತ್ತಾರೆ. ಆದ್ದರಿಂದ ಯಾವುದೇ ಹೊಸ ನಂಬರ್ನಿಂದ ಕಾಲ್ ಬಂದರೂ ಅದು ಹುಡುಗನ ಧ್ವನಿಯಾದರೆ ಸ್ವಲ್ಪ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಿ. ಇದೇ ರೀತಿ ಇಂಟರ್ನೆಟ್ಟು ಕೂಡ. ಅಲ್ಲಿ ಫೇಸ್ಬುಕ್, ಯೂಟ್ಯೂಬ್‌ನಂಥ ಸೋಷಿಯಲ್ ನೆಟ್ವರ್ಕಿಂಗ್ ವೆಬ್ಸೈಟ್‌ಗಳು ಒಳ್ಳೆಯ ಸಂದೇಶಗಳಿಂದ ಆರಂಭಗೊಂಡಿದೆಯಾದರೂ ಆ ಉದ್ದೇಶವೊಂದನ್ನು ಬಿಟ್ಟು ಎಲ್ಲವನ್ನು ಇಲ್ಲಿ ನಡೆಯುತ್ತದೆ. ಯಾರು ನಮ್ಮ ಫ್ರೆಂಡ್ ಆಗಬೇಕು, ಆಗಬಾರ್ದು ಎನ್ನುವ ಲೆಕ್ಕವೇ ಇಲ್ಲದೆ ಚೆಂದದ ಫೋಟೋ ಇರುವ ಹುಡುಗಿಯರಿಗೆಲ್ಲ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ನಿಧಾನಕ್ಕೆ ಹತ್ತಿರವಾಗಿ ಚಾಟ್ ಎಂದೆಲ್ಲ ಶುರು ಹಚ್ಚಿಕೊಂಡು ಅದನ್ನು ಅಸಹ್ಯಕ್ಕೆ ತಿರುಗಿಸಿ ನಿಮ್ಮನ್ನು ಫಜೀತಿಗೆ ಸಿಕ್ಕಿಸಿಬಿಡುತ್ತಾರೆ. ಆದ್ದರಿಂದ ಗೊತ್ತಿಲ್ಲದವರ ಫ್ರೆಂಡ್ ರಿಕ್ವೆಸ್ಟ್ ಬಂದಾಗ ನಿಮ್ಮ ಫೋಟೋಗಳನ್ನು ಇಂಟರ್ನೆಟ್‌ಗೆ ಹಾಕುವಾಗ ಸ್ವಲ್ಪ ಎಚ್ಚರವಿರಲಿ. ನಿಜ, ನಿಮಗೊಬ್ಬ ಸ್ನೇಹಿತನ ಅವಶ್ಯಕತೆ ಬೇಕು. ಯಾಕೆಂದರೆ ನಿಮ್ಮೆಲ್ಲವನ್ನು ನೀವು ಮನೆಯವರಲ್ಲಿ ಹಂಚಿಕೊಳ್ಳಲಾಗುವುದಿಲ್ಲ. ನಿಮ್ಮದೇ ಭಾವನೆಗಳಿಗೆ ಕಿವಿಯಾಗುವ, ನಿಮ್ಮ ನೋವುಗಳಿಗೆ ಸ್ಪಂದಿಸುವ ಜೀವವೊಂದು ನಿಮ್ಮ ಜೊತೆಗಿರಬೇಕು. ಅದು ನನ್ನಿಂದ ನಿಷ್ಕಲ್ಮಶ ಮನಸ್ಸಿನ ಸ್ನೇಹವನ್ನು ಮಾತ್ರ ಬಯಸಬೇಕು. ಅದಕ್ಕಾಗಿ ನೀವು ಹೊರಗಡೆಯ ಸ್ನೇಹಕ್ಕಾಗಿ ಹಂಬಲಿಸುತ್ತೀರಿ. ಹೊರಗಡೆ ಅಂದರೆ ಎಲ್ಲಿ? ಮೊಬೈಲ್‌ನಲ್ಲಿ ನೂರಾರು ಕಿಲೋಮೀಟರ್ ದೂರದಲ್ಲಿರುವ, ಇಂಟರ್ನೆಟ್ಟಲ್ಲಿ ಸಾವಿರಾರು ಕಿಲೋಮೀಟರ್ ದೂರವಿರುವ ಹುಡುಗನೊಂದಿಗೆ ಸ್ನೇಹ ಬೆಳೆಸುತ್ತೀರಿ. ಅವನೊಂದಿಗೆ ಗಂಟೆಗಟ್ಟಲೆ ಮಾತನಾಡುತ್ತೀರಿ. ಅವನಾದರೂ ಅಷ್ಟೇ ನಿಮ್ಮ ನೋವುಗಳಿಗೆ ಸ್ಪಂದಿಸುತ್ತಾನೆ, ಕೇಳಿಸಿಕೊಳ್ಳುತ್ತಾನೆ. ಯಾಕೆಂದರೆ ಅವನಲ್ಲಿ ನಿಮ್ಮನ್ನು ಮೋಸಗೊಳಿಸುವ ಕನಸಿರುತ್ತದೆ. ಬೇಕೆಂದರೆ ಅಲ್ಲೆಲ್ಲೋ ಇರುವ ಹುಡುಗನನ್ನು ಹತ್ತಿರ ಮಾಡಿಕೊಳ್ಳುವ ಬದಲು ನಿಮ್ಮ ಹತ್ತಿರದಲ್ಲೇ ಇರುವ, ಪ್ರತಿನಿತ್ಯ ಕಾಣಿಸುವಂಥ ನಿಮ್ಮ ಪರಿಚಯದ ಹುಡುಗನೊಂದಿಗೆ ಸರಿ ಅನಿಸಿದರೆ ಒಂದು ಹಲೋ ಹೇಳಿ ಸ್ನೇಹ ಬೆಳೆಸಿ. ಆಗ ನೀವು ಮೋಸ ಹೋಗುವ ಸಾಧ್ಯತೆ ತೀರಾ ಕಡಿಮೆ ಇರುತ್ತದೆ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಯ್ತಾ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.